ಹೊಸ ವರ್ಷ ಅನ್ನೋದು ಯಾಕೆ ನಮಗೆ ಮುಖ್ಯ ಅಂದರೆ, ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ನಾಗರಿಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಜೊತೆಯಲ್ಲಿ ನಮ್ಮ JDS ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರಿಗೆ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಸಾಹೇಬರಿಗೆ, ಅದೇ ರೀತಿ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಹಾಗೂ ನಮ್ಮ ಸಿಟಿ ಅಧ್ಯಕ್ಷರಾದ ರಮೇಶ್ ಗೌಡರು, ಅದೇ ರೀತಿ ಎಲ್ಲರಿಗೂ JDS ಪಕ್ಷದ ಸಮಸ್ತ ಕಾರ್ಯಕರ್ತರಿಗೂ, ನಾಯಕರಿಗೂ, ಮಹಿಳಾ ಕಾರ್ಯಕರ್ತರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿ ಹೊಸ ವರ್ಷ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ನಮ್ಮಲ್ಲಿ ಈಗ ಇದು ಒಂದು ಸಂವಿಧಾನದ ಒಂದು ಯುಗ. ಏನು ದ್ವಾಪರ ಯುಗ, ತ್ರೇತಾ ಯುಗ ಅಂತ ಏನೋ ಯುಗಗಳ ಬಗ್ಗೆ ಮಾತಾಡ್ತೀವಲ್ಲ ನಮ್ಮ ಮೂಲ. ಆದರೆ ಈಗ ಒಂದು ನಡೀತಿರೋದು ಸಂವಿಧಾನದ ಯುಗ. ಸಂವಿಧಾನ ಯುಗದಲ್ಲಿ ಆಧುನಿಕ ಭಾರತ ರಚನೆ ಆಗಿದೆ. ಅದರಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಒಂದು ಪಂಗಡ ಅಥವಾ ಯಾವುದೇ ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ಭಾರತ ಏನಾಗಿದೆ ಅಂದರೆ, ಸಂವಿಧಾನ ಅಳವಡಿಸ್ಕೊಂಡಾಗಿದ್ದ ಪ್ರತಿಯೊಬ್ಬರು ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ಕರಿಬಾರ್ದು. ಇದಕ್ಕೆ ಕ್ಯಾಲೆಂಡರ್ ಇದು ನಮ್ಮದೇ, ಇದು ಇಂಡಿಯಾದ ಕ್ಯಾಲೆಂಡರ್ ಇದು. ಅದು ಇಂಡಿಯಾ ಕ್ಯಾಲೆಂಡರ್, ಅದು ಕಾನೂನಿನಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಒಂದು ವರ್ಷ, ಒಂದು ದಿನ, ಒಂದು ತಿಂಗಳು ಅಥವಾ 15 ದಿನ ಅಂತ ನಾವೇನು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇದು ಕಾನೂನಲ್ಲಿ ವಿಂಗಡಣೆ ಆಗಿರೋದು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಏನು ನಮ್ಮಲ್ಲಿದೆ, ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ವರ್ಷಗಳು, ದಿನಗಳು ನಿರ್ಧಾರ ಆಗ್ತದೆ. ಅದನ್ನ ನಾವು ಇಡೀ ಸಮಸ್ತ ನಾಗರಿಕ ಬಂಧುಗಳು, ಇಡೀ ವಿಶ್ವದ ಎಲ್ಲ ದೇಶಗಳು ಒಪ್ಕೊಂಡು ಅದರಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದಾವೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಕೆಲವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರನೋ ಅಥವಾ ಅವರು ಪಬ್ಲಿಸಿಟಿಗೆ ಬರೋಕ್ಕೋಸ್ಕರನೋ ಅಥವಾ ಯಾರ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕ್ಕೋಸ್ಕರನೋ ಹಿಂದೂ ವರ್ಷ ಹೊಸ ವರ್ಷ ಅಂತಾರೆ. ಹೌದಪ್ಪ, ಹಿಂದೂ ವರ್ಷ, ಹಿಂದೂಗಳಿಗೆ ಹೊಸ ವರ್ಷ. ನಾನು ಅದ್ರ ಇಲ್ಲ ಅಂತ ಆಚರಣೆ ಮಾಡ್ಬೇಡಿ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮ ದೇಶ ನಡೀತಿರೋದು ಸಂವಿಧಾನದ ಒಂದು ಚಕ್ರಗಳಿಂದ. ಆ ಚಕ್ರ ತಿರುಗಬೇಕಾದ್ರೆ ಕಾನೂನುಗಳು ಇದಾವೆ, ನೆಲದ ಕಾನೂನುಗಳು ಇದಾವೆ, ರಾಷ್ಟ್ರೀಯ ಕಾನೂನು ಇದಾವೆ, ರಾಜ್ಯದ ಕಾನೂನುಗಳು ಇದಾವೆ. ಅದು ಒಂದು ಕ್ಯಾಲೆಂಡರ್ ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಅದನ್ನ ಹೊಸ ವರ್ಷ ಆಚರಣೆ ಮಾಡೋದು ಯಾವುದೇ ತಪ್ಪಲ್ಲ. ನಾನು ರಾಜಕೀಯವಾಗಿ ಅಭಿಪ್ರಾಯನೂ ಅಷ್ಟೇ, ವಕೀಲನಾಗಿ ಅಭಿಪ್ರಾಯನೂ ಅಷ್ಟೇ, ಅದೇ ರೀತಿ ಜನಸಾಮಾನ್ಯನಾಗಿ ಅಭಿಪ್ರಾಯನೂ ಅಷ್ಟೇ. ಹೊಸ ವರ್ಷ ಆಚರಣೆ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಬೇರೆ ಯಾವುದೋ ಒಂದು ಸಂಸ್ಕೃತಿ ಅಂತ ಹೇಳೋದಿದೆಯಲ್ಲ. ಅವರು ನಿಜವಾಗಿಯೂ ಅವ್ರ ಕೋಮುವಾದಿಗಳು. ಅವ್ರು ಹೇಳಕ್ಕೆ ಡೆಫಿನೇಷನ್ಸೇ ಇಲ್ಲ. ಅವರು ಅಂತ ಜನಗಳಿಗೆ ನಾನು ಇವತ್ತು ಧಿಕ್ಕಾರ ಕೂಗ್ತಾ, ಇಡೀ ವಿಶ್ವ ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ಆಚರಣೆ ಹೊಸ ವರ್ಷ ಬಂದಾಗ ಒಂದು ಖುಷಿ. ಈ ವರ್ಷ 365 ದಿನ, 364 ದಿನ ನಾವೇನಿರ್ತೀವಿ, ಆ 12 ತಿಂಗಳುಗಳು, 30 ಅಥವಾ 31 ದಿನ ಏನ್ ಕಳಿತೀವಿ, ಅದು ಮೊದಲನೇದಾಗಿ ಬರ್ತಕ್ಕಂಥ ಒಂದು ವರ್ಷದ ತೊಡಕು ಅಂದ್ರೆ ನಾವು ಮಾಡ್ಕೊಂಡಿರೋದು. ಅಂದ್ರೆ ಒಂದು ಸೆಲೆಬ್ರೇಷನ್ ನಮ್ಗೆ ಮಾಡ್ಬೇಕು ಅಂತ ಮಾಡ್ಕೊಂಡಿರೋದನ್ನ, ಅದಕ್ಕೆ ಕೋಮುವಾದ, ಜಾತಿವಾದ ಬಿತ್ತಂತ ಕೆಲವು ರಾಜಕೀಯ ಪಕ್ಷಗಳಾಗ್ಲಿ, ರಾಜಕೀಯ ಮುಖಂಡರಾಗ್ಲಿ, ಅಥವಾ ಯಾವುದೇ ಧಾರ್ಮಿಕ ಸಂಘ ಸಂಸ್ಥೆಗಳ ಮುಖಂಡರಿಗೆ ಈ ಹೊಸ ವರ್ಷ ಆಚರಣೆ ಮಾಡೋದು ವಿರೋಧಿಸೋರಿಗೆ ನಾನು ಧಿಕ್ಕಾರ ಇದೆ. ಅದೇ ರೀತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷ, ಯಾವುದೇ ಸಂಘಟನೆ ಹೊಸ ವರ್ಷ ಆಚರಣೆ ಮಾಡಿ ಅವರ ದಿನಗಳು ಕಳೀತಾರೆ. ಆ ದಿನಗಳಲ್ಲಿ ಸುಖ, ಸಂತೋಷ, ನೆಮ್ಮದಿ, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸದೆ ರೋಗ ಮುಕ್ತರಾಗಿ, ಅಪರಾಧ ಮುಕ್ತರಾಗಿ, ಆರ್ಥಿಕತೆಯಲ್ಲಿ ಬೆಳ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾರತೀಯರು ಎಲ್ಲ ಕಡೆ ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿ ನಾವು ಎಲ್ಲರಿಗೂ ಒಳ್ಳೇದು ಮಾಡೋಣ ಅಂತ ನಾನು ಕೇಳ್ತೀನಿ. ಇತ್ತೀಚೆಗೆ ಸಂಕ್ರಾಂತಿಯನ್ನು ಆಚರಿಸ್ತೀವಿ ನಾವು. ಅದರಿಂದ ಈಗ ಇನ್ನು ಅಡ್ವಾನ್ಸ್ ಆಗಿ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ನಾನು ಕೊಡ್ತಾ ಇದ್ದೀನಿ.
ಮತ್ತೊಮ್ಮೆ ಈಗ ನಾವು ಇವತ್ತು ಆಲೇ ಜನವರಿ 1 ಹೊಸ ವರ್ಷ ಆಚರಣೆ ಮಾಡ್ತೀವಿ. ಕೇವಲ ಇನ್ನು 14 ಅಥವಾ 13 ದಿನಗಳಲ್ಲಿ 14 ದಿನಗಳಲ್ಲಿ ನಾವು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಲ್ಲ. ಈ ಸಂಕ್ರಾಂತಿ ಏನು? ಸಂಕ್ರಾಂತಿ ಅಂದ್ರೆ ರೈತರ ಹಬ್ಬ. ರೈತರ ಹಬ್ಬ ಅಂದ್ರೆ ಏನೇ ಬೆಳೆ ಬೆಳೆದಾಗ ಆ ಬೆಳೆಯನ್ನ ನಾವು ಒಂದ್ ಕಡೆ ರಾಶಿ ಮಾಡಿ ಆ ಒಂದು ಸಾಧನೆ ಮಾಡೋ ಹಬ್ಬ ರೈತನ ಹಬ್ಬ. ಆ ರೈತನ ಸಾಧನೆಯಿಂದ ಇವತ್ತು ನಮ್ಮಲ್ಲಿ ಎಲ್ಲಾರ್ಗೂ ಆಹಾರ ಸಿಗ್ತಾ ಇದೆ. ಇಲ್ಲ ನಾವು ರೈತರೇ ಇಲ್ದ ಹೋಗಿದ್ರೆ ನಾವು ಕಾಡಲ್ಲಿ ಏನು ಕಾಡು ಪ್ರಾಣಿಗಳ ತರ, ಕಾಡು ಮನುಷ್ಯರ ತರ ಗೆಡ್ಡೆ ಗೆಣು ತಿನ್ಕೊಂಡು ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ತಿನ್ಕೊಂಡು ಹೋಗ್ಬೇಕಾಗಿತ್ತು. ಈಗ ರೈತ ಅಂತ ಯಾಕೆ ಉತ್ಪನ್ನ ಅಂದ್ರೆ ಒಂದು ಆಹಾರ ಉತ್ಪಾದನೆಗೆ ಮೂಲವಾಗಿ ರೈತ. ಆ ರೈತನ ಹಬ್ಬ ಅಥವಾ ರೈತ ಹಬ್ಬ ಅಂತ ಕರೆಯೋಣ ಅದನ್ನ. ಆ ರೈತ, ವ್ಯವಸಾಯಗಾರ, ಯಾರೇ ಆಗಲಿ ವ್ಯವಸಾಯ ಚಟುವಟಿಕೆ ಮಾಡೋರು, ಯಾರು ಬೆಳೆ ಬೆಳೀತಾರೆ, ಯಾರು ಬೆಳೆ ಅಂದ್ರೆ ಎಲ್ಲ ತರ ಬೆಳೆ ನ್ಯಾಚುರಲ್ ಆಗಿ ಏನೇ ಆಗ್ಲಿ, ಕಾಳಾಗ್ಲಿ, ಕಡಿ ಆಗ್ಲಿ, ಸೊಪ್ಪಾಗ್ಲಿ, ಅಕ್ಕಿ ಆಗ್ಲಿ, ಭತ್ತ ಆಗ್ಲಿ, ರಾಗಿ ಆಗ್ಲಿ, ಎಲ್ಲರೂ ರೈತರೇ ಅದನ್ನ ಬೆಳೆಯೋರು. ಅವರು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡೋರಾದ್ರೂ ಅವ್ರು ರೈತರ ಕೆಲಸ ಮಾಡಿದ್ರು ಅವ್ರಿಗೂ ರೈತರನ್ನ ಕರಿಬೇಕು ನಾವು. ಯಾರು ಭೂಮಿ ಬಿತ್ತಿ ಮಣ್ಣಿನ ಸಹಾಯದಿಂದ, ನೀರಿನ ಸಹಾಯದಿಂದ ಏನು ಬೆಳೀತಾರೋ ಅವರೆಲ್ಲ ರೈತರೇ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಾನು RLN ಮೂರ್ತಿ ಅಂತ. ಮೊದಲನೇದಾಗಿ ನಾನು ವಕೀಲ ವೃತ್ತಿಯಲ್ಲಿ ಪಡ್ಕೊಂಡಿದ್ದೀನಿ. ಜೊತೆಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಅಧ್ಯಕ್ಷನಾಗಿ ಗಾಂಧಿನಗರದ ಜನತೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಕೆಲಸ ಮಾಡಬೇಕು ಅಂತ ದೃಢ ನಿರ್ಧಾರ ತಗೊಂಡಿದ್ದೆ.